ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27 ಮಾರ್ಚ್ 2026. ಮುರಳಿ महावाक्यಗಳು मीठे बच्चे. ज्ञान सागर बाबा द्वारा तुम मास्टर ज्ञान सागर बने हो. ಜ್ಞಾನ ಸಾಗರ ತಂದೆ ಮೂಲಕ ತಾವು ಕೂಡ ಮಾಸ್ಟರ್ ಜ್ಞಾನ ಸಾಗರರು ಆಗಿರುವಿರಿ. तुम्हें ज्ञान का तीसरा नेत्र मिला है, इसीलिए तुम हो त्रिनेत्री, त्रिकालदर्शी और ತ್ರಿಲೋಕಿನಾಥ್. ಬಾಬಾ ಹೇಳ್ತಾರೆ, ನಿಮಗೆ ಜ್ಞಾನ ಸಾಗರನಿಂದ ಜ್ಞಾನದ ಜ್ಞಾನ ಸಾಗರ ಆಗಿಬಿಟ್ಟಿದ್ದೀರಿ. ನೀವು ಈಗ ಜ್ಞಾನದ ನೇತ್ರವೂ ದೊರಕಿದೆ. ಅದಕ್ಕಾಗಿ ನೀವು ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು ಮತ್ತು ತ್ರಿಲೋಕಿನಾಥ ಆಗಿರುವಿರಿ. ಬಹಳ ಸೂಕ್ಷ್ಮ ರಹಸ್ಯವುಳ್ಳಂತಹ ನಮ್ಮ ಅವಸ್ಥೆಯ ಬಗ್ಗೆ ಬಾಬಾ ತಿಳಿಸಿದ್ದಾರೆ. ಮಕ್ಕಳೇ, ಯಾವಾಗ ನೀವು ಮೂಲ ರೂಪದೊಳಗೆ ನೀವು ನಿರಾಕಾರ ಜ್ಞಾನ ಸಾಗರ ಭಗವಂತನ ಸಂತಾನೇ ಇದ್ದೀರಿ. ಯಾವಾಗ ಬಾಬಾ ನಾಲೆಜ್ ತಿಳ್ಕೊಂಡ್ಮೇಲೆ ಪೂರ್ಣ ಈ ಮನಸ್ಸಿನಲ್ಲಿ ಆ ಜ್ಞಾನ ಜಾಗೃತ ಆಗಿದೆ. ಅಂದಮೇಲೆ ಮಾಸ್ಟರ್ ನಾಲೆಜ್ಫುಲ್ ಆಗಿಬಿಟ್ಟಿರಂತಾರೆ. ಬಾಬಾ ಜ್ಞಾನ ಸಾಗರ ಆಗಿಬಿಟ್ಟಿರಿ ಮತ್ತು ಬಾಬಾರವ್ರ ಮೂಲಕ ನಿಮಗೆ ಜ್ಞಾನದ ಮೂರನೇ ನೇತ್ರ ದೊರಕಿದೆ. ಎಲ್ಲಿವರೆಗೆ ಬಾಬಾ ಈ ಜ್ಞಾನದ ನೇತ್ರ ಕೊಡೋದಿಲ್ವೋ ಅಲ್ಲಿವರೆಗೆ ನಾವು ನಮ್ಮ ಸತ್ಯವನ್ನು ಅರಿಲಿಕ್ಕೆ ಮತ್ತು ತಂದೆಯನ್ನು ತಿಳ್ಕೊಳ್ಳಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಜ್ಞಾನದ ಮೂರನೇ ನೇತ್ರ ಸಿಕ್ಕಿರೋದ್ರಿಂದ ನಾನೀಗ ಈ ಸತ್ಯವನ್ನು ಅರಿತಿದ್ದೀನಿ. ನಾನು ಸ್ವಯಂ ಬೇರೆನೇ ಇದ್ದೀನಿ. ನನಗೆ ಸಿಕ್ಕ ಈ ಪಾತ್ರವು ನನ್ನಿಂದ ಬೇರೆಯಾಗಿದೆ. ನಾನು ನಿರಾಕಾರ ಅವಿನಾಶಿ ಇದ್ದೀನಿ. ಈ ಶರೀರ ವಿನಾಶಿ ಮತ್ತು ಅಂತ್ಯಗೊಳ್ಳುವಂತಹ ಬದಲಾಗುವಂಥದ್ದಿದೆ ಎನ್ನುವಂಥದ್ದು ನಾನು ತಿಳ್ಕೊಂಡಿದ್ದೀನಿ ಈ ತ್ರಿನೇತ್ರದ ಮೂಲಕ. ತ್ರಿಕಾಲದರ್ಶಿಯಾಗಿದ್ದೀರಿ ಅಂತಾರೆ ಬಾಬಾ. ತ್ರಿಕಾಲದರ್ಶಿ, ದರ್ಶಿ ಅಂದರೆ ದರ್ಶನ ಮಾಡೋರು. ಮೂರು ಕಾಲಗಳ ದರ್ಶನ. ಕಾಲದೊಳಗಿದ್ದು ಕಾಲವನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಲದಿಂದ ಪರೆ ಅರ್ಥಾತ್ ಡ್ರಾಮಾದಿಂದ ಪರಿಸ್ಥಿತಿ ಯಾರಿಗಿದೆಯೋ, ನಿರಾಕಾರಿ ಆತ್ಮ ಸತ್ಯದಲ್ಲಿ ಸ್ಥಿತದಾರೋ, ಯಾರು ಈ ದೇಹದ ಜಗತ್ತಿನಿಂದ ಪರೆಯದಾರೋ ಅವರಿಗೆ ಈ ಕಾಲದೊಳಗಿರುವ ಈ ಡ್ರಾಮಾದೊಳಗಿರುವ ಮೂರೂ ಕಾಲಗಳು ಸ್ಪಷ್ಟವಾಗಿ ಕಾಣಿಸ್ತದೆ. ಅವರಿಗಂತರ ತ್ರಿಕಾಲದರ್ಶಿ. ತ್ರಿಲೋಕಿನಾಥ್, ಮೂರೂ ಲೋಕ. ಆತ್ಮ ಎಲ್ಲ ಲೋಕಗಳಿಗೂ ಏನಾಗಿದೆ, ಮೂರೂ ಲೋಕಗಳಿಗೂ ಅಧಿಕಾರಿ. ಅಂದ ಮೇಲೆ ಬಾಬಾ ಅಂತಾರ, ನೀವೀಗ ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಿ. ಅಂದರೆ ನಾ ಆಗಬೇಕು ಅನ್ನೋದು ಇಲ್ಲ. ಈ ಮನಸ್ಸಿಗೆ ಪದೇ ಪದೇ ಇದನ್ನು ತಿಳಿಸಬೇಕು, ನಾನು ಮಾಸ್ಟರ್ ಜ್ಞಾನ ಸಾಗರ ಇದ್ದೀನಿ ಅಂತ. ಈ ಮನಸ್ಸು ಪೂರ್ಣ ಈ ಸತ್ಯವನ್ನು ಸ್ವೀಕಾರ ಮಾಡಿಕೊಂಡು ನಡಿಬೇಕಾಗಿದೆ. ಪ್ರಶ್ನೆ, ವಿಶ್ವ ಕಿ ರೂಹಾನಿ ಸೇವಾ ತುಮ್ ಬಚ್ಚೋಂ ಕೆ ಸಿವಾಯೆ ಕೋಯಿ ನಹೀ ಕರ್ ಸಕ್ತಾ, ಕ್ಯೂ? ವಿಶ್ವದ ಸೇವೆ ತಾವು ಮಕ್ಕಳ ಹೊರತು ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಕ್ಯೂಂಕಿ ತುಮೇ ಹಿ ಸುಪ್ರೀಂ ರೂಹ್ ಕಿ ಶಕ್ತಿ ಮಿಲ್ತಿ ಹೈ. ಈ ವಿಶ್ವದಲ್ಲಿ ಮನುಷ್ಯರ ಕಲ್ಯಾಣ ಮಾಡ್ಬೋದು, ಮನುಷ್ಯರ ಪ್ರಗತಿ ಅಥವಾ ಆರ್ಥಿಕ ಪ್ರಗತಿ, ಸಾಮಾಜಿಕ ಪ್ರಗತಿಯನ್ನು ಮಾಡ್ಬೋದು. ಆದರೆ ಆತ್ಮ ಕಲ್ಯಾಣ ಆಗಬೇಕು ಅಂತಂದ್ರೆ ಕೇವಲ ನೀವೇ ಮಕ್ಕಳೇ ಕಾರಣ. ಇನ್ನು ನೀವೇ ಮಕ್ಕಳಿಂದ ಯಾಕೆ ಸಾಧ್ಯ ಇದೆ ಆತ್ಮ ಕಲ್ಯಾಣ ಅಂದರೆ, ನಿಮಗೇನೆ ಪರಮಾತ್ಮನ ಶಕ್ತಿ, ಜ್ಞಾನ, ಗುಣಗಳು ಪ್ರಾಪ್ತಿದವ. पहले तुम आत्माओं को सुप्रीम रूह द्वारा ज्ञान का इंजेक्शन लगता है, जिससे तुम 5 विकारों पर स्वयं भी विजय प्राप्त करते और दूसरों को भी कराते. ಮೊಟ್ಟ ಮೊದಲು ಜ್ಞಾನ ಸಾಗರ ಭಗವಂತ ತಂದೆಯಿಂದ ನಿಮಗೆ ಜ್ಞಾನದ ಇಂಜೆಕ್ಷನ್ ಕೊಡಲಾಗ್ತದ. ಇದರಿಂದ ನಿಮ್ಮೊಳಗಿರುವ ಪಂಚ ವಿಕಾರ ರೂಪಿ ರೋಗ ದೂರ ಆಗ್ತದ. ಯಾವಾಗ ನಿಮ್ಮೊಳಗೆ ದೂರ ಆಗ್ತದೋ ನಿಮ್ಮ ಮೂಲಕ ಅನೇಕರಿಗೆ ಪಂಚವಿಕಾರಗಳಿಂದ ದೂರಾಗುವಂಥ ಜ್ಞಾನದ ಇಂಜೆಕ್ಷನ್ ನಿಮ್ಮ ಮೂಲಕ ಅನ್ಯರಿಗೆ ಸಿಗ್ತದ. तो ऐसी सेवा और कोई कर ना सके. ಇಂತಹ ಸೇವಾ ಈ ವಿಶ್ವದಲ್ಲಿ ಮತ್ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಲ್ಪ ಕಲ್ಪ ತುಮ್ ಬಚ್ಚೆ ಹಿ ಯಹ ರೂಹಾನಿ ಸೇವಾ ಕರ್ತೆ ಹೋ. ಬಚ್ಚೆ ಅಂದರೆ ಬ್ರಹ್ಮಕುಮಾರ್ ಕುಮಾರರು ಅಂತಲ್ಲ. ಯಾರು ಪೂರ್ಣ ಆತ್ಮಸ್ಥಿತಿಯಲ್ಲಿ ಸ್ಥಿತಿದಾರೋ, ಯಾರು ದೇಹದಲ್ಲಿದ್ದು ದೇಹ ಬಾನದಿಂದ ಪರ್ಯಾದ ಅನುಭವ ಮಾಡ್ತಿದ್ದಾರೋ ಅಂತಹ ಮಕ್ಕಳೇ ಪ್ರತಿ ಕಲ್ಪವೂ ಇಂತಹ ವಿಶ್ವದ ಸೇವೆಗೆ ನಿಮಿತ್ತರಾಗಲಿಕ್ಕೆ ಸಾಧ್ಯವಿದೆ.
ಇಂದಿನ ಮುರಳಿಯ ಮಹಾವಾಕ್ಯ सार बाबा की श्रीमत पर चलकर सच्ची सच्ची रूहानी सेवा करनी है. ಬಾಬಾರವರ ಶ್ರೀಮತ್ ಅನುಸಾರ ನಡೆದು, ಶ್ರೀಮತ್ ಏನಾಗಿದೆ, ನಾನು ನಿರಾಕಾರಾತ್ಮ, ಅವಿನಾಶಿ ಇದ್ದೀನಿ, ಈ ಶರೀರ ವಿನಾಶಿ ಆಗಿದೆ, ನಾನು ಆತ್ಮ ಪೂರ್ಣ ಇದ್ದೀನಿ, ನಂದು ಯಾರು ಏನೂ ಕಸ್ಕೊಳ್ಳಿಕ್ಕ ಅಥವಾ ಕಳ್ಕೊಳ್ಳಿಕ್ಕ ಸಾಧ್ಯ ಇಲ್ಲ. ಈ ಶರೀರ ಬದಲಾಗುವಂಥದ್ದಿದೆ, ಇದು ಡ್ರಾಮಾನುಸಾರ ನೊಂದಿದೆ. ಈ ಸ್ಪಷ್ಟ ತಿಳುವಳಿಕೆಗೆನೆ ಬಾಬಾ ಹೇಳ್ತಾರ, ಶ್ರೀಮತ್ ಅನುಸಾರ ನಡೀರಿ, ನಡೆದು ಸತ್ಯ ಸತ್ಯ ಸೇವೆಯನ್ನ ಮಾಡ್ರಿ. ಸರ್ವಶಕ್ತಿವಾನ್ ಬಾಬಾ ಸೆ ಶಕ್ತಿ ಲೇ, 5 ವಿಕಾರೋ ರೂಪಿ ಶತ್ರುओं पर ವಿಜಯ ಪಾನಿ ಹೇ. ಸರ್ವಶಕ್ತಿವಾನ್ ಬಾಬಾರವರಿಂದ ಶಕ್ತಿ ಪಡೆದು ಪಂಚವಿಕಾರ ರೂಪಿ ಶತ್ರುವಿನ ಮೇಲೆ ವಿಜಯಿಗಳು ಆಗಬೇಕಾಗಿದೆ. सेकेंड पॉइंट, मनुष्य से देवता बनने के लिए पवित्र जरूर बनना है. ಮನುಷ್ಯರಿಂದ ದೇವತಾ ಆಗಬೇಕು ಅಂದರೆ ಅವಶ್ಯ ಪವಿತ್ರರು ಆಗಲೇಬೇಕು. ನಾಲೆಜ್ ಮನುಷ್ಯರಿಂದ ದೇವತಾ ಅರ್ಥಾರ್ಥ ಏನೆಲ್ಲ ಹ್ಯೂಮನ್ ಕಾನ್ಷಿಯಸ್ ಒಳಗ ನಮ್ಮ ಮನುಷ್ಯ ಸಾಯುವ, ಚಿಂತಿಸುವ, ಗಳಿಸುವ, ಉಣ್ಣುವ, ತಿನ್ನುವ, ಇನ್ನೊಬ್ಬರನ್ನು ನೋಡ್ಕೊಳ್ಳುವಂಥದ್ದೇನು ಇದೆ, ಇದೆಲ್ಲ ಅಜ್ಞಾನ. ಈ ಮನುಷ್ಯ ಭಾನದಿಂದ देवता ಆಗಬೇಕು ಅಂತಂದ್ರೆ ಪವಿತ್ರ ಅವಶ್ಯ ಆಗಬೇಕು. नॉलेज को धारण कर कांटे से फूल बनना और बनाना है. ನಾಲೆಜ್ ಅನ್ನ ಧಾರಣೆ ಮಾಡಿಕೊಂಡು ಮುಳ್ಳಿನಿಂದ ಹೂವು ಆಗಬೇಕು, ಬೇರೆಯವರನ್ನು ಕೂಡ ಮಾಡಬೇಕಾಗಿದೆ. वरदान, विनाश के समय पेपर में पास होने वाले आकारी लाइट ರೂಪಧಾರಿ ಭವ. ವಿನಾಶದ ಸಮಯ ಪೇಪರ್ನಲ್ಲಿ ಪಾಸ್ ಆಗುವಂತಹ ಆಕಾರಿ ಲೈಟ್ ರೂಪಧಾರಿಗಳು ಆಗ್ರಿ. विनाश के समय पेपर में पास होने या सर्व परिस्थितियों का सामना करने के लिए आकारी लाइट रूपधारी बनो. ವಿನಾಶದ ಸಮಯದಲ್ಲಿ ಪೇಪರ್ ಒಳಗೆ ಪಾಸ್ ಆಗಬೇಕಂದ್ರ, ಅಂದರೆ ವಿನಾಶ ಅಂದರೆ ಎದುರು ವಿನಾಶ, ಯಾವಾಗ ಒಳಗಡೆ ಇರುವ ಒಂದಿದೆ ಸ್ಥೂಲ ವಿನಾಶ, ಇನ್ನೊಂದಿದೆ ಅಹಂಕಾರದ ವಿನಾಶ ಆಗುವ ಸಮಯ, ಅಜ್ಞಾನದ ವಿನಾಶ ಆಗುವಂಥ ಸಮಯದೊಳಗ ಯಾವುದು ಇಚ್ಛೆಗಳದ ಒಳಗಡೆ ಅವುಗಳ ವಿನಾಶ ಆಗುವಂಥ ಸಮಯ ಇರ್ತದಲ್ಲ, ಅವಾಗ ಪೇಪರ್ ಒಳಗ ಆ ಪರೀಕ್ಷೆಯೊಳಗ ಪಾಸ್ ಆಗಬೇಕು ಅಂದ್ರೆ ಸರ್ವಶಕ್ತಿಗಳಿಂದ ಇಷ್ಟು ಸುಸಜ್ಜಿತ ಆಗಬೇಕಲ್ಲ, ಎಲ್ಲ ಪರಿಸ್ಥಿತಿಗಳನ್ನು ನೀವು ಎದುರಿಸಲೇಬೇಕಾಗ್ತದ ಅಂತಾರೆ ಬಾಬಾ. ಆಜ್ಞಾಕಾರಿ ಲೈಟ್ ರೂಪಧಾರಿ ಬನು. ಜಬ್ ಚಲ್ತೆ ಫಿರ್ತೆ ಲೈಟ್ ಹೌಸ್ ಹೋ, ಯಾವಾಗ ಸ್ವಯಂ ನಾನು ಇನ್ನೊಬ್ಬರಿಗೆ ದಾರಿ ತೋರಿಸುವ ಪ್ರಕಾಶ ಇದ್ದೀನಿ ಎನ್ನುವ ಸತ್ಯವನ್ನು ಅನುಭವ ಮಾಡ್ತೀನಿ, ಆಗ ನೀವು ನಡೆದಾಡಿದ್ರೂ ಕೂಡ ನಿಮ್ಮ ಮೂಲಕ ಅನೇಕರಿಗೆ ದಾರಿ ಕಾಣಿಸ್ತದ. ಜೈಸೆ ಪಾಠ ಬಜಾನೆ ಸಮಯ ಚೋಲಾ ಧಾರಣ ಕರ್ತೆ ಹೋ, ಹೇಗೆ ಪಾತ್ರ ಅಭಿನಯ ಮಾಡುವಾಗ ಡ್ರೆಸ್ ಅನ್ನು ಹಾಕೊಳ್ತೀರಿ, ಅಂದ್ರೆ ಅದು ಸೀತೆಯ ಡ್ರೆಸ್ ಇತ್ತು ಅಂತಂದ್ರೆ ಆವಾಗ ಸೀತಾದೇವಿಯ ವನವಾಸದ ರೋಲ್ ಇತ್ತು ಅಂದ್ರೆ ವನವಾಸದ ಡ್ರೆಸ್, ಮಹಾರಾಣಿಯಾಗಿರುವ ಡ್ರೆಸ್ ಇತ್ತಂದ್ರೆ ಆ ಡ್ರೆಸ್ಸನ್ನು ಹಾಕೊಳ್ಳಾಗ್ತದೆ. ಹಾಗೇನೆ ಯಾವಾಗ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡಬೇಕಾಗಿದೆ ಅಂದ್ರೆ ಈ ಸ್ಥೂಲ ಪಾತ್ರ, ಈ ಸ್ಥೂಲ ಶರೀರದ ಡ್ರೆಸ್ ಭಲೆ ಹಾಕೊಡ್ರಿ. 1 ಸೆಕೆಂಡ್ ಮೇ ಧಾರಣ ಕರೋ ಅವ್ರ 1 ಸೆಕೆಂಡ್ ಮೇ ನ್ಯಾರೆ ಹೋ ಜಾओ. ಮತ್ತು ಇದನ್ನು ನೆನಪಿರ್ಲಿ, ನಾ ಈ ಶರೀರ ಅಲ್ಲ, ಈ ಡ್ರೆಸ್ ಅಲ್ಲ, ನಾನು ನಿರಾಕಾರಿ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥದ್ದೂ ಕೂಡ 1 ಸೆಕೆಂಡ್ ಒಳಗ ಶರೀರದಿಂದ ನ್ಯಾರ ಆಗುವ ಅಭ್ಯಾಸನೂ ಇರಲಿ. ಜಬ್ ಯಹ ಅಭ್ಯಾಸ ಹೋಗಾ ತೋ ದೇಖನೆ ವಾಲೆ ಅನುಭವ ಕರೆಂಗೆ ಯೇ ಲೈಟ್ ಗೆ ವಸ್ತ್ರಧಾರಿ ಹೇ. ಈ ಥರ ನಿಮಗೆ ಅಭ್ಯಾಸ ಇತ್ತು, ಸೆಕೆಂಡಲ್ಲಿ ದೇಹದಲ್ಲಿ ಬಂದು ಕರ್ಮ ಮಾಡುವ, ಸೆಕೆಂಡಲ್ಲಿ ದೇಹದಿಂದ ದೇಹಾತೀತ ಆಗುವ ಅಭ್ಯಾಸ ಇತ್ತು ಅಂತಂದರೆ ಅನ್ಯರೂ ಕೂಡ 1 ಸೆಕೆಂಡಲ್ಲಿ ನಿಮ್ಮನ್ನು ನೋಡಿ ಅವರು ನ್ಯಾರ ಆಗಿಬಿಡ್ತಾರೆ, ಅವರು ಅನುಭವ ಮಾಡ್ತಾರೆ, ಇವರು ಸಾಧಾರಣ ವಸ್ತ್ರಧಾರಿ ಅಲ್ಲ, ಶರೀರಧಾರಿ ಅಲ್ಲ, ಇವರು ಪ್ರಕಾಶಧಾರಿ ಅದಾರ, ಇವರು ಬೆಳಕಿನ ಒಂದು ಮಾರ್ಗದರ್ಶಿ ಅದಾರ ಅನ್ನೋದು ಕೂಡ ಬೇರೆಯವರಿಗೆ ಅನುಭೂತಿ ಆಗ್ತದೆ. ಸ್ಲೋಗನ್, ಉಮಂಗ ಉತ್ಸಾಹಕ್ಕೆ ಪಂಕ್ ಸದಾ ಸಾಥೋ. ಉಮಂಗ ಉತ್ಸಾಹದ ರೆಕ್ಕೆಗಳು, ಸದಾ ಖುಷಿ, ಉಲ್ಲಾಸ, ಆನಂದ. ಈ ನಾಟಕದಲ್ಲಿ ನಾನು ಕಳ್ಕೊಂಡಿರೋದು ಏನೂ ಇಲ್ಲ, ಪಡ್ಕೊಳ್ಳೋದು ಏನೂ ಇಲ್ಲ, ಕೇವಲ ನಾ ಒಬ್ಬ ಯಾತ್ರಿ ಇದ್ದೀನಿ, ಪ್ರೇಕ್ಷಕ್ಕಿದ್ದೀನಿ. ಇದು ಮಾಡಲ್ಪಟ್ಟ ನಾಟಕ ಅಂದಾಗ ಇಲ್ಲಿ ಉಮಂಗ ಉತ್ಸಾಹ ಸದಾ ಇರ್ತದೆ. ಉಮಂಗ ಉತ್ಸಾಹದ ರೆಕ್ಕೆ ಸದಾ ಇದ್ದು ಅಂತಂದ್ರ ನೀವು ಪ್ರತಿಯೊಂದು ಕಾರ್ಯದಲ್ಲಿ ಸಹಜ ಸಫಲತಾ ಮೂರ್ತರಾಗೋದಕ್ಕೆ ಸಾಧ್ಯವಿದೆ. ಅವ್ಯಕ್ತ ಇಶಾರೆ,
ನಿಶ್ಚಯದ ಫೌಂಡೇಶನ್ ಪಕ್ಕಾ ಇತ್ತು ಅಂತಂದ್ರೆ ನೀವು ಸದಾ ನಿರ್ಭಯ ಹಾಗೂ ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯ. ಬಾಪ್ सर्वशक्तिवान है तो उसका हाथ पकड़ने वाले पहुंचे ही पहुंचे, ये फेथ रखो. ಬಾಬಾ ಅಂತಾರ, ಭಗವಂತ ನಿರಾಕಾರ ತಂದೆ ಸರ್ವಶಕ್ತಿವಾನ್ ಅದಾರ, ಅವರ ಕೈ ಹಿಡ್ದಾರ. ಯಾರು ಹಿಡ್ದಾರ ತಿಳ್ಕೊಡ್ರಿ, ನಾ ಬಾಬನ್ ಕೈ ಹಿಡ್ದಿನಂದ್ರ ನಾ ಮುಟ್ಟಿದಂಗೆ, ಗುರಿ ಮುಟ್ಟಿದಂತೇನೆ. ಯಾಕಂದ್ರೆ ಎಲ್ಲಾರ ದಡ ಸೇರಿಸುವ ತಂದೆ, ಎಲ್ಲರನ್ನೇ ಶಕ್ತಿ ತುಂಬುವಂತ ತಂದೆ ಸರ್ವಶಕ್ತಿಮಾನ್, ಅವನೇ ನನ್ನ ಕೈ ಹಿಡ್ದಾನ, ನಾ ಅವನ ಕೈ ಹಿಡ್ದಿನ ತಂದ್ಮೇಲೆ ನಾನು ದಡ ಸೇರಿದಂತೆಯೇ ಈ ವಿಶ್ವಾಸ ಸದಾ ಇರಲಿ. ಅಂದ್ರೆ ನಾನು ಬಾಬನ್ ಮಗು ಆಗಿನಂದ್ರ, ನನ್ನ ಬುದ್ಧಿ ಬಾಬಾಗ ಅರ್ಪಣೆ ಮಾಡಿನಂದ್ರ, ಬರೇ ಬಾಬನ್ ಮಗು ಆದ್ರಲ್ಲ, ಬುದ್ಧಿ ಬಾಬನ್ ಕೈ ಕೊಟ್ಬಿಟ್ಟಿನಂದ್ರ, ಬಾಬಾ ನನ್ನ ಕೈ ಹಿಡ್ದಾರಂದ್ರ ಇವು ಪಾರ್ ಆದಂತೇನೆ ಅಂತಾರ ಬಾಬಾ. ಚಾಹೆ ಖುದ್ ಭಲೆ ಕಮ್ಜೋರ್ ಬಿ ಹೋ ಲೇಕಿನ್ ಸಾಥಿ ತೋ ಮಜಬೂತ್ ಹೇನಾ. ಅಂಡರ್ಲೈನ್, ಎರಡು ಸುಂದರ ಮಾತು. ಇಬ್ರದಾರ ಪತಿ ಪತ್ನಿ, ಪತ್ನಿ ಭಾಳ ಕಮ್ಜೋರ್ ಅದಾಳ, ಪತಿ ಬಹಳ ಶಕ್ತಿಶಾಲಿ, ಬಲಾಢ್ಯ, ಧನಾಢ್ಯ ಅದಾರ. ಅಂದ್ರ ಆ ಪತ್ನಿ ಮೇಲೆ ಪ್ರೀತಿ ಪೂರ್ಣ ಇದೆ. ಈಗ ಪತ್ನಿ ಚಿಂತೆ ಮಾಡೋ ಜರುರತ್ತಿಲ್ಲ. ಯಾಕೆ? ಇಂಥ ಧನ್ವಾನ್, ಇಂತಹ ಬಲಾಢ್ಯ, ಇಷ್ಟೊಂದು ಪ್ರೀತಿ ಮಾಡೋ ಪತಿ ಅದಾರ ಅಂದಮೇಲೆ ಈ ಸಂಸಾರದಲ್ಲಿ ನನ್ನನ್ನು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ತಾರ. ಸೇಮ್ ಬಾಬನ್ ಜೊತೆಗೆ ನಾನು ಜೊತೆಗಾರ ಆತ್ಮ. ನನ್ನ ಮನಸ್ಸು ವೀಕ್ ಇರ್ಬೋದು, ಆದರೆ ನಾ ಯಾರಿಗೆ ಕೈ ಹಿಡ್ದೀನಿ ಅಥವಾ ಯಾರು ನನ್ನ ಕೈ ಹಿಡ್ದಾರಲ್ಲ ಅವ್ರು ಸರ್ವಶಕ್ತಿಮಾನ್ ಅದಾರ ಅಂದಮೇಲೆ ಈ ವಿಶ್ವಾಸ ಸದಾ ಇರಲಿ, ಅವ್ರು ನನ್ನ ದಡ ಸೇರಿಸ್ತಾರ ಅಂಥೇಳಿ. ಇಸಿಲಿಯೇ ಪಾರ್ ಹೋ ಹಿ ಜಾಯಂಗೆ, ಸದಾ ಎಸೆ ನಿಶ್ಚಯ ಬುದ್ಧಿ ವಿಜಯ ರತ್ನ. ಈ ರೀತಿ ನಿಶ್ಚಯ ಬುದ್ಧಿ ವಿಜಯ ರತ್ನರು ಆಗ್ರಿ. ಇಸಿ ಸ್ಮೃತಿ ಮೇ ರಹೋ, ಬೀತಿ ಸೋ ಬೀತಿ, ಬಿಂದಿ ಲಗಾಕರ್ ಆಗೆ ಬಡೋ. ಏನಾಗಿದೆ ಆಗ್ಬಿಟ್ಟಿದೆ, ಏನಾಗಿದೆ ಮುಗೀತು, ನೀವು ಮುಂದುವರಿತಾ ಇರ್ರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿಯ ಮಹಾವಾಕ್ಯ. ನಾನು ನಿರಾಕಾರ ಆತ್ಮ. ಈ ವಿಶ್ವ ನಾಟಕದಲ್ಲಿ, ಈ ಪಾತ್ರದಲ್ಲಿ ಏನೆಲ್ಲ ಕಮ್ಜೋರಿ ಘಟನೆಗಳು, ವಿಘ್ನಗಳು ಕಾಣುತ್ತಿವೆ, ಇವೆಲ್ಲ ನನಗೆ ಕೇವಲ ಒಂದು ಆಟದ ಸಾಮಾನುಗಳಂತೆ ಅನುಭೂತಿಯಾಗುತ್ತಿದೆ. ಯಾಕೆಂದರೆ ನಾನೀಗ ಅಂಥವರ ಕೈಯನ್ನು ಹಿಡಿದಿರುವೆ, ಯಾರು ಈ ಜಗತ್ತನ್ನು ತೂಗಬಲ್ಲರೋ, ನಡೆಸಬಲ್ಲರೋ, ಸರ್ವಶಕ್ತಿವಾನ್ ಭಗವಂತನ ಕೈ ಹಿಡಿದಿರುವ ಕಾರಣ ನಾನೀಗ ನಿಶ್ಚಿಂತ ನಿರ್ಭಯ ಸ್ಥಿತಿಯಲ್ಲಿದ್ದೇನೆ. ಯಾಕೆಂದರೆ ನಾನು ಸ್ವಯಂ ಆತ್ಮ. ನನಗೆ ಸಿಕ್ಕಿರುವ ಈ ಮನಸ್ಸು ಕಮ್ಜೋರಾಗಿರಬಹುದು, ಆದರೆ ನಾನು ಯಾರ ಕೈ ಹಿಡಿದಿರುವೆನೋ ಅವರು ಅವಶ್ಯ ನನ್ನನ್ನು ಪೂರ್ಣ ಗುರಿಗೆ, ಸ್ಥಾನಕ್ಕೆ ತಲುಪಿಸುವ ಕಾರಣದಿಂದ ನನಗೆ ಪೂರ್ಣ ವಿಶ್ವಾಸವಿದೆ. ನಾನು ವಿಜಯಿ ಆಗಿಯೇ ಬಿಟ್ಟಿದ್ದೇನೆ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಓಂ ಶಾಂತಿ.